ಓಕೆ. ಇವತ್ತು ರಾಜ್ಯಾದ್ಯಂತ ಆ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೀತಿದೆ. ಇದು ಆ್ಯಕ್ಚುಲಿ ಜಾತಿ ಗಣತಿ ಅಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡುವಂಥದ್ದು. ಇವತ್ತು ಅಧಿಕೃತವಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಅಪ್ ಟು 7ನೇ ತಾರೀಕುವರೆಗೆ ಮುಗಿಸ್ಲಿಕ್ಕೆ ಮಾನ್ಯ ಘನ ಸರ್ಕಾರದ ಒಂದು ಡೈರೆಕ್ಷನ್ ಇದೆ. ಆ ನಿಟ್ಟಿನೊಳಗೆ ನಮ್ಮ ಜಿಲ್ಲೆಯೊಳಗೆ ಎನುಮರೇಟರ್ಸ್ ಅಂದರೆ ಗಣತಿದಾರರು 2954 ಜನ ಗಣತಿದಾರರಿದ್ದಾರೆ. ಸೂಪರ್ವೈಸರ್ಸು 148 ಇದ್ದಾರೆ. ಬ್ಲಾಕ್ಸ್ 2601 ಬ್ಲಾಕ್ಸ್ ಇದೆ. ಇಷ್ಟು ಸಿಬ್ಬಂದಿಯನ್ನು ಕೂಡ ನಾವು ಡೆಪ್ಯೂಟ್ ಮಾಡ್ತಾ ಇದ್ದೀವಿ. ಇವತ್ತು ಈಗಾಗಲೇ ಅಧಿಕೃತವಾಗಿ ಅವ್ರಿಗೆ ಕೈಯಲ್ಲಿ ಕಿಟ್ಟನ್ನು ಕೂಡ ಕೊಟ್ಟಾಗಿದೆ. ಆ ಕಿಟ್ಟಲ್ಲಿ ಒಂದು ಬ್ಯಾಗ್ ಇರುತ್ತದೆ, ಕ್ಯಾಪ್ ಇರುತ್ತದೆ, ಆ ಗಣತಿಗೆ ಸಂಬಂಧಪಟ್ಟಂಗೆ ಒಂದು ಕೈಪಿಡಿ ಇರ್ತದೆ, ID ಕಾರ್ಡ್ ಇರ್ತದೆ, ಸ್ಟಿಕ್ಕರ್ಸ್ ಇರ್ತದೆ, ಡಿಕ್ಲರೇಷನ್ ಇರ್ತದೆ. ಇವೆಲ್ಲವನ್ನು ಕೂಡ ಈಗಾಗಲೇ ಕೊಡ್ತಾ ಇದ್ದೀವಿ. ಇವತ್ತಿಂದ ಅಧಿಕೃತವಾಗಿ ಚಾಲನೆ ಆಗ್ತದೆ. ನಾನು ಒಂದು ಜಿಲ್ಲಾಡಳಿತ ಪರವಾಗಿ ವಿನಂತಿ ಮಾಡೋದೇನೆಂದರೆ, ಎಲ್ಲ ಗಣಿತದಾರರಿಗೂ ಮತ್ತು ಸಾರ್ವಜನಿಕರ ಹತ್ರ ನಾನು ವಿನಂತಿಸೋದೇನೆಂದರೆ, ನಿಖರವಾದ ಮಾಹಿತಿಯನ್ನು ಗಣಿತದಾರರಿಗೆ ಬಂದಾಗ ಕೊಡಬೇಕು. ಆದಷ್ಟು ತಪ್ಪು ಮಾಹಿತಿ ನೀಡದೇ ಒಳ್ಳೆ ನಿಖರವಾದ ಮಾಹಿತಿಯನ್ನು ಗಣಿತದಾರರಿಗೆ ಕೊಟ್ಟಲ್ಲಿ ಒಂದು ಅಕ್ಯುರೇಟ್ ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡ್ದಂಗೆ ಆಗ್ತದೆ. ಸದ್ಯಕ್ಕೆ ಇಷ್ಟು ಇದೆ. 22 ಇವತ್ತು ಅಧಿಕೃತವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಹಂತವಾಗಿ ಏನಾದರೂ ಪ್ರಾಕ್ಟಿಕಲಿ ಇಶ್ಯೂಸ್ ಕೂಡ ಬಂದರೂ ಕೂಡ ನಾವು ಅದಕ್ಕೆಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಯಾವ ರೀತಿಯಾಗಿ ಇದು ರಿಸಾಲ್ವ್ ಮಾಡಬೇಕು ಅನ್ನೋದು ಕೂಡ ಇಲ್ಲ. ಇದು ಪ್ಯೂರ್ಲಿ ಮೊಬೈಲ್ ಆ್ಯಪಲ್ಲಿ ನಡೀತಿತ್ತು. ಇದು ತಿದ್ದುಪಡಿ ಮಾಡೋದು ಅಥವಾ ಚೇಂಜ್ ಮಾಡೋದು ಇದು ಯಾವುದು ಇರೋದಿಲ್ಲ. ಅಲ್ಲೇ ಆನ್ ದ ಸ್ಪಾಟ್ ಗಣತಿದಾರ ಮನೆಗೆ ಹೋಗ್ತಾನೆ, ಅಲ್ಲೇ ಮೊಬೈಲ್ ಆ್ಯಪಲ್ಲಿ ಅದನ್ನು ಫಿಲಪ್ ಮಾಡ್ತಾನೆ. ಅದರಲ್ಲಿ ಒಮ್ಮೆ ಫಿಲಪ್ ಮಾಡಿ ಸೇವ್ ಮಾಡಿಬಿಟ್ರೆ ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ. ಆ ಥರ ಇದು ಮ್ಯಾನ್ಯುವಲಿ ಮಾಡ್ತಿಲ್ಲ, ನಾವು ಆ್ಯಪ್ ಮುಖಾಂತರ ಮಾಡ್ತೀವಿ. ಅಂಥ ಚಾನ್ಸೇ ಇಲ್ಲ, ಆಗೋದು ಇಲ್ಲ ಅಂತ. ಹೌದು 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 ಹೌದು. ಅಲ್ಲಿ ಕ್ವಶನರೀಸ್ ಇರ್ತದೆ, ಟಿಕ್ ಮಾಡ್ಕೊಂತ ಹೋಗ್ತೀವಿ. ಟಿಕ್ ಮಾಡಿ ಅವ್ರಿಗೆ ಕನ್ಫರ್ಮ್ ಮಾಡಿಸಿ ನಂತರ ಅದನ್ನ ಅಪ್ರೂವ್ ಕೊಡ್ತಾರೆ, ಸೇವ್ ಮಾಡ್ತಾರೆ. ಸದ್ಯ ಸರ್ಕಾರ ಡೈರೆಕ್ಷನ್ 22ಗೆ ಪ್ರಾರಂಭ ಮಾಡಬೇಕು, 7ಕ್ಕೆ ಮುಗಿಸ್ಬೇಕು ಅನ್ನೋದಿದೆ. ಮುಂದೆ ಹಂಗೇನಾದ್ರು ಬಂತಂದ್ರೆ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ.